ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸತೀಶ್ ಜಾರಕಿಹೊಳಿ ದೆಹಲಿ ಕೆಲವು ಶಾಸಕರು ಕರ್ಕೊಂಡು ಹೋಗಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಇದು ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಆಗಿರ್ಬೋದಾ? ತಮ್ಮ ಶಕ್ತಿ ಪ್ರದರ್ಶನವನ್ನು ಈ ಹೈಕಮಾಂಡ್ ಮುಂದೆ ತೋರಿಸೋದಕ್ಕೆ ಹೊರಟಿದ್ದಾರೆ, ಅಥವಾ ಸಿದ್ದರಾಮಯ್ಯನವರಿಗೆ ಒಂದು ರಕ್ಷಣೆ ಕೊಡೋ ದೃಷ್ಟಿಕೊಂಡು ಹೋಗಿದ್ದಾರೆ, ಅಥವಾ ಈಗಾಗಲೇ ಸಿದ್ದರಾಮಯ್ಯವರು ತಮ್ಮ ಬೆಂಬಲಿಗಳನ್ನು ವಿದೇಶ ಕಳಿಸಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಇವೆಲ್ಲ ನೋಡಿದರೆ ಇವತ್ತು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ನಾನು 5 ವರ್ಷ ಗ್ಯಾರಂಟಿ ಅಂತ ಅವರು ಹೇಳ್ಕೊಳ್ಳೋದು, ಮಗನ ಕಡೆದು ಹೇಳಿಸ್ಕೊಳ್ಳೋದು ನಡೆದದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋದ್ರಲ್ಲೇ ನಮ್ಮ KL ರಾಜಣ್ಣವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅವರು ಸಹ ತಮ್ಮದೇ ಆದಂಥ ಒಂದು ಪ್ಲ್ಯಾನ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲೇ ಕಾಂಗ್ರೆಸ್ನ ಆಡಳಿತ ಎಷ್ಟು ಮಟ್ಟಿಗೆ ಪ್ರಭಾವಿ ಆಗಬಹುದು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆಂದ್ರೆ ಈಗ ಏನಾಗ್ಬಿಟ್ಟದ, ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ಗೆ ವೈರಿ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿದ್ಬಿಟ್ಟದ. ಈಗ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡುವಂಥ ಸಮಯ. ಸುತ್ತ ನೋಡ್ರಿ, ಒಂದು ಕಡೆ ನಮ್ಮ ಸತೀಶ್ ಅವರು ಈಗಾಗಲೇ ನಮ್ಮ ಕಾಂಟ್ರಾಕ್ಟರ್ ನಮ್ಮ ಬಾಕಿ ಭಾಳ ಉಳಿದ್ರಿ ದುಡ್ಡು ಅನ್ನೋದನ್ನು ನೀವು ಕೇಳಿದಿರಿ. 32,000 ಕೋಟಿ ಅಂತಾರೆ, 40,000 ಕೋಟಿ ಅಂತಾರೆ, ಏನು ಗೊತ್ತಿಲ್ಲ. ಅದು ಬರ್ಬೇಕು ನಮ್ಮಂತ 10 ರೂಪಾಯಿ ಉಳಿತಾವೆ ಅವ್ರ ದುಡ್ಡು. ಅಂಥ ಒಂದು ಸಂದರ್ಭದಲ್ಲೇ ಲೋಕೋಪಯೋಗಿ ಇಲಾಖೆಯಲ್ಲೂ ಸಹಿತ 12,000 ಕೋಟಿಗೂ ಬಾಕಿ ಇತ್ತು. ಈಗ 3,000 ಕೋಟಿ ಇಳಿಸಿದ್ವಿ ಅನ್ನೋ ಮಾತು ಹೇಳಿದ್ದಾರೆ. ಆದರೆ ಇನ್ನೂ 9,000 ಕೋಟಿ ರೂಪಾಯಿ ಇವರು ಕೊಡಬೇಕಾಗಿದೆ ಅನ್ನುವಂಥ ಮಾತನ್ನು ಯಾರಿಗೆ, ಈ ಕಾಂಟ್ರಾಕ್ಟ್ದಾರ ಕೆಲಸ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಹಿಂದಿಂದ BJP ಸರ್ಕಾರ ಅವ್ರು ಬಿಟ್ಟು ಹೋದರು ಅಂತ ಸಬೂಬು ಕೊಟ್ಟಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಅದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇಲ್ರಿ ಮತ್ತು ಇದೇನು ಕಮಿಷನ್ನ ಕರೆ ಏನದು, 40%, 50%, 60% ಅಂತ ಅನ್ನೋದು ಮಾತೊಬ್ಬರ ಕೇಳಿದಾಗ, ಹಿಂದೂ ಇತ್ತು ಕಮಿಷನ್ನ, ಈಗೂ ಅದ ಕಮಿಷನ್ನ, ಮುಂದೂ ಇರ್ತದೆ ಕಮಿಷನ್ನ ಅಂತೇಳಿ ಒಬ್ಬ ತತ್ವಜ್ಞಾನಿಗತೆ ಇದ್ದು ವಾಸ್ತವ ಸ್ಥಿತಿಯನ್ನು ಸತೀಶ್ ಅವರು ಪಬ್ಲಿಕ್ ಅಂತ ತಮ್ಮ ಅಭಿಪ್ರಾಯ ಪಡಿಸಿದ್ದಾರೆ. ಅಂದ್ರೆ ಕಮಿಷನ್ ಇಲ್ಲದೆ ಇಲ್ಲಿ ಏನು ಯಾವ ಲೋಕೋಪಯೋಗಿ ಇರಲಿ, ಯಾವುದೇ ಇಲಾಖೆ ಇರಲಿ, ಯಾವ ವ್ಯವಹಾರ ಆಗುವುದಿಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಜನ ಇವರಿಂದ ಬಯಸಿದ್ದು ಇಂಥ ಒಂದು ಆಡಳಿತ ಅಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೇಕಾಗ್ಯದ. ಯಾಕಂದ್ರೆ ಒಂದು ಕಡೆ ಈ ಪಾಪ ಅವ್ರಿಗೂ ಅನ್ನೋದು ತಪ್ಪನೇ. ಇವತ್ತೆಲ್ಲ ಏನಪ್ಪ ಅಂತಂದರೆ ದುಡ್ಡಿನ ಮೇಲೆ ವ್ಯವಹಾರ ನಡೆಯೋದ್ರಿಂದಾಗಿ ದುಡ್ಡು ಎಲ್ಲಿದ್ರು ಬರಲ್ಲಪ್ಪ, ಸಂಗ್ರಹ ಆಗಬೇಕು, ಪಾರ್ಟಿಗಳು ಪಾರ್ಟಿ ಮಾಡಿ ಬರಬೇಕು, ಅದು ಬಂದ್ರೆ ನಾವು ಉಳಿತೀವಿ ಅನ್ನೋಂಥ ಭಾವ ಇವತ್ತು ಪ್ರತಿಯೊಬ್ಬ ಸಚಿವರಲ್ಲಾಗಿರ್ಬೋದು, ಅದೇ ಕಾಲಕ್ಕೆ ಶಾಸಕರಲ್ಲಾಗಿರ್ಬೋದು, ಎಲ್ಲರಲ್ಲೂ ಅದ. ದುಡ್ಡಿಲ್ಲದ ರಾಜಕೀಯ ಹಂಗೆ ಮಾಡೋದ್ರಿ ಎನ್ನುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗ್ಯದ. ಅದಕ್ಕೆ ನಮ್ಮ ಸತೀಶ್ ಅವ್ರಿಗೆ ಸ್ಟೇಟ್ಮೆಂಟ ಸಾಕ್ಷಿ. ಕಮಿಷನ್ ಹಿಂದೂ ಇತ್ತು, ಈಗ ಹೋಯ್ತು, ಮುಂದೂ ಇರ್ತೈತಿ ಎನ್ನುವಂಥ ಮಾತನ್ನು ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತಿನ ಈ ರಾಜಕೀಯವನ್ನು ವಿಶ್ಲೇಷಣೆ ಮಾಡಬೇಕಾಗಿತ್ತು ನಾವು. ಯಾಕಪ್ಪ ಅಂದರೆ ಒಬ್ಬರೇ ಅಲ್ಲ, ಯಾರಾದರೂ ಸಹಜವಾಗಿ ನಿಮ್ಮ ದುಡ್ಡಿನ ಮೂಲ ಏನಂದಾಗ ಸಹಜ ಪಾರ್ಟಿ ಫಂಡ್ ದುಡ್ಡು ಯಾವ ಮೂಲ ಮತ್ತು ಹೋಗಿದ್ದೇವೆ. ಈ ಕಮಿಷನರ್ ಈಗಾಗಲೇ ಕಾಂಟ್ರಾಕ್ಟ್ದಾರ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವ್ರು ದುಡ್ಡು ತೊಗೊಂಡು ನಾವು ರಾಜಕೀಯ ಮಾಡ್ತೀವಿ ಅಂದಂಗೆ ಹೇಳ್ತಾ ಇದ್ದಾರೆ. ಮತ್ತು ಅವರು ಯಾಕೆ ಕೊಡ್ತಾರಪ್ಪ ಅಂದ್ರೆ, ಅವರು ಅಂಥ ಕಾಮಗಾರಿನ ಮಾಡೋದಿಲ್ಲ, 100ಕ್ಕೆ 100 ಕರೆಕ್ಟ್ ಮಾಡ್ತೀವಪ್ಪ ಅಂತ ಹೇಳುವಂಥ ಯಾವ ಕಾಂಟ್ರಾಕ್ಟ್ದಾರೂ ಇಲ್ಲ. ಇಲ್ಲರಿ ಅವ್ರು ರಾಜಕಾರಣಿಗಳು ಕೇಳ್ತಾರೆ ನಾವು ಕೊಡ್ತೀವಿ ಅನ್ನೋದು ಇವರು. ಅದನ್ನು ಆಟ ಕೊಡೋದ್ರಲ್ಲಿ 10-20% ಕೊಡ್ತೀರಿ, ಇವ್ರು 40% ಕೇಳ್ತಾರೆ. ಕೊಡೋದಂತ ಗ್ಯಾರಂಟಿ ಇಬ್ಬರು, ಅವ್ರು ತೊಗೊಳೋದು ಕರೆ, ಇವ್ರು ಕೊಡೋದು ಕರೆ. ಹೀಗಾಗಿ ಇವತ್ತು ಕಾಂಟ್ರಾಕ್ಟ್ದಾರರು ಸಹಿತ ಪ್ರಾಮಾಣಿಕ ಉಳಿದಿಲ್ಲ. ಮತ್ತು ರಾಜಕಾರಣಿಗಳಂತ ದುಡ್ಡು ಹೆಂಗೋ ಬರ್ತದಪ್ಪ, ಯಾಕೆ ತಿರುಗಿಸ್ಕೊಳ್ಳೋದು ಅವರು ಪ್ರಾಮಾಣಿಕ ಉಳಿತಾ ಇಲ್ಲ. ಹೀಗಾಗಿ ಈ ಒಂದು ಏನಪ್ಪ ಅಂದ್ರೆ DKG ಬಣದ ಮಧ್ಯದಲ್ಲೇ ಮತ್ತು ಸಿದ್ದರಾಮಯ್ಯ ಬಣದ ಮಧ್ಯದಲ್ಲಿ ಚಿಕ್ಕಾಟ ನಡೆದಿದ್ದಾವೆ. ಯಾಕಂದರೆ ಆದಷ್ಟು ಹೆಚ್ಚು ಕಮಿಷನ್ ಹೊಡೆಯುವಂಥದ್ದು ಯಾರಿಗೆ ಸಿಗ್ತದಪ್ಪ ಅಂದ್ರೆ ಮುಖ್ಯಮಂತ್ರಿ ಆದವ್ರಿಗೆ, ಅವ್ರಿಗೆ ಹೆಚ್ಚು ಸಿಗ್ತದೆ ಅನ್ನೋದು ಭಾವ ಇರ್ಬೋದು. ಹಿಂದೆ ಈ ನೆಲೆಗಟ್ಟಿನಲ್ಲಿ ಅಧಿಕಾರವನ್ನು ಯಾಕೆ ಹಿಡಿಯೋದಪ್ಪ ಅಂದ್ರೆ ದುಡ್ಡು ಸಂಗ್ರಹ ಮಾಡಿಕೊಳ್ಳೋದು. ಜನಕ್ಕೆ ಇವತ್ತು ನೋಡಿ ನಿರುದ್ಯೋಗ ಸಮಸ್ಯೆ ಅದ ಈ ನಾಡಿನಲ್ಲೇ, ಅದರ ಬಗ್ಗೆ ಚರ್ಚೆ ನಮ್ಮಲ್ಲೇ. ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ ಒಂದಿಷ್ಟು, ಅದನ್ನು ಹೇಳ್ತಾ ಇವರು. ಮತ್ತು ಹಾಗೆ ತಿಳ್ಕೊಂಡು BJP ಇವ್ರ ಮೇಲೆ ಅಟ್ಯಾಕು ಮಾಡ್ತಾ ಇರ್ತಾರೆ. ಹಾಗಾದರೆ BJP ಅವರು ತಮ್ಮ ಹಿಂದಿನ ಅವಧಿಯಲ್ಲ ಅವರು ತಮ್ಮ ಕೊಟ್ಟಂಥ ಅವಕಾಶದಲ್ಲಿ ಅವರು ಭ್ರಷ್ಟಾಚಾರವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ಮಾತು ಸತೀಶ್ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಪಕ್ಷದಲ್ಲಿ ಇದಪ್ಪ, ಇದು ನಮ್ಮದು ಅಷ್ಟ ಅಲ್ಲ, ನಾವು ಕೊಡ್ತೀವಿ, ಸ್ವಲ್ಪ ಟೈಮ್ ಆಗ್ತದೆ ಅಂತೇಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ
ಅದಕ್ಕೆ ಈ ಕಾಂಟ್ರಾಕ್ಟ್ದಾರ ಅಂತಾರೆ ಇಲ್ಲ ಹೆಚ್ಚು ಕೇಳ್ತಾರೆ ರೀ ನಮಗೆ ದುಡ್ಡು ಮತ್ತೆ ಅಪೇಕ್ಷೆ ಮಾಡ್ತಾರೆ, ಜಲ್ದಿ ಮಾಡ್ತಾ ಇಲ್ಲ. ಕೆಲವಷ್ಟು ಕೊಟ್ಟಿವಿ ದುಡ್ಡು ಈಗಾಗಲೇ, ನಮಗೆ ಆಗಿಲ್ಲ. ನಮ್ಮ ಹೆಂಡರ ತಾಳಿಗಳ ಮಾರೋ ಪ್ರಸಂಗ, ಒತ್ತೆಳು ಪ್ರಸಂಗ ಬಂದುಬಿಟ್ಟದೆ ಇವತ್ತು. ದಯವಿಟ್ಟು ನಮ್ಮ ದುಡ್ಡು ಬಿಡುಗಡೆ ಮಾಡೋದು ಅವ್ರು ಕೇಳ್ತಾ ಇದ್ದರೆ ಕಾಂಟ್ರಾಕ್ಟ್ದಾರರು, ಇವರು ಇಲ್ಲ ಹಿಂದೆ ಮಾಡಿದ್ದು ನಮ್ಮದಲ್ಲ, ಬಿ ಜೆ ಪಿಗೆ ಮಾಡಿದ್ದು ಇವ್ರು ಹೇಳ್ತಾ ಇದ್ದಾರೆ. ಎಲ್ಲರೂ ಇದೇ ಉತ್ತರ ಕೊಡ್ತಾರೆ. ಇವನ್ ಸಿದ್ದರಾಮಯ್ಯ ಸಹಿತ ಇದೇ ಉತ್ತರ ಕೊಡ್ತಾ ಇದ್ದಾರೆ. ಇದೇನೂ ಇರಲಿ, ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ರಾಜಕೀಯ ಈ ರೀತಿ ಹೊರಟಿದ್ರೆ, ಈ ರಾಜಕೀಯದಿಂದ ನಾನು ಮುಂಬರುವ ದಿನಗಳಲ್ಲೇ ಎಷ್ಟರ ಮಟ್ಟಿಗೆ ಇಲ್ಲಿಯ ನಿರುದ್ಯೋಗಿಗಳು ಉದ್ಯೋಗಗಳಿಗೆ ಸಾಧ್ಯದ, ಬಡವರಿಗೆ ದುಡಿಯುವಂಥ ಅವಕಾಶ ಮಾಡಿಕೊಡುವಂಥದ್ದು ಸಾಧ್ಯದ ಅನ್ನೋದು ಇವತ್ತು ಎಲ್ಲ ಕಡೆ ಕೇಳಿ ಬರುತ್ತಿರುವಂಥ ಒಂದು ಮಾತು. ಇದೇನಿದ್ರು ಸರ್ಕಾರ ಬದಲು ಮಾಡಬೇಕು, ಅಧಿಕಾರಿಗಳು ಹೋಗೋಣ. ಈ ದೇಶದ ಶಿಕ್ಷಣ ಆ್ಯಕ್ಚುಲಿ ನಾವು ₹1 ಬರೀ 2 ಪೈಸೆ ಖರ್ಚು ಮಾಡ್ತಾ ಇರ್ತೀವಿ, 2%. ಅದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅದು ಹೆಚ್ಚಾಗಿ ಮಾಡ್ತಾ ಇರೋದು ಇದು ಯಾರು ಮಾತಾಡ್ತಾನೆ ಇಲ್ಲ. ಶಿಕ್ಷಣ ಬಗ್ಗೆ ಶಾಲೆಗಳಿದ್ದಾವ್ರು ಹೋಗ್ತಾರೋ, ಎಂಥ ಶಾಲೆಗಳು, ದುಡ್ಡಿದ್ದವ್ರಿಗೆ ಶಾಲೆಗಳು, ದುಡ್ಡಿದ್ದವ್ರಿಗಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಕೊಡ್ತೀವಲ್ರಿ, ಎಲ್ಲ ಕೊಡ್ತೀವಿ, ಮಕ್ಕಳ ಬರೀಗೆ ನಾವೇನು ಮಾಡೋಣ ಅಂತ ವಾದ ಅವ್ರದ್ದು. ಆದರೆ ಬಿಸಿ ಊಟ ಒಂದು ಕೊಟ್ಟರೆ ಮುಗಿತಾ ಶಾಲೆದು, ಎಲ್ಲ ಮಕ್ಕಳಿಗೆ ಫ್ರೀಯಾಗಿ ಸಿಗಬಾರ್ದು ಹೈಯರ್ ಎಜುಕೇಷನ್ದಾಗ ಅನ್ನೋದು ಅನೇಕ ವಾದ. ಹೀಗೆಲ್ಲ ಇರುವಂಥ ಈ ಕಮಿಷನ್ ವ್ಯವಹಾರ ಮತ್ತೊಂದು ವ್ಯವಹಾರದಿಂದಾಗೆ ಈ ದೇಶದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಸಾಮಾನ್ಯವಾಗಿ. ಇವತ್ತು ನಮ್ಮಲ್ಲಿ ಏನಾಗಿಬಿಟ್ಟದಪ್ಪ ಅಂದ್ರೆ ಅಭಿವೃದ್ಧಿ ಅಂತಂದರೆ ರೋಡನ್ನು ತಯಾರು ಮಾಡ್ಕೊಳ್ಳೋದು, ಗಟ್ಟರಗಳನ್ನು ತಯಾರು ಮಾಡ್ಕೊಳ್ಳೋದು, ಈ ಒಂದು ಅಭಿವೃದ್ಧಿ ಅಂದರೆ ಇದಾಗಿಬಿಟ್ಟದು ನಮ್ಮಲ್ಲಿ. ಆದರೆ ನಿಜವಾದ ಅಭಿವೃದ್ಧಿ ಶಿಕ್ಷಣದಪ್ಪ ಅಂತೇಳಿ ಶಿಕ್ಷಣಕ್ಕೂ ಇವರು ಖರ್ಚು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ ಈಗಿನ ಸರ್ಕಾರಗಳು. ಆದರೆ ಖಾಸಗಿಯವ್ರು ಕೊಟ್ಟಿದ್ರಂತಾಗೆ ಖಾಸಗಿ ಸ್ಕೂಲ್ಗಳಲ್ಲೇ ಯಾವ ರೀತಿ ಶಿಕ್ಷಣ ಕೊಡ್ತಾರೆ, ಏನು ಪ್ರೈವೇಟ್ದಲ್ಲೇ ಯಾವ ರೀತಿ ಕೊಡ್ತಾರೆ, ಅದೇ ಕಾರಣಕ್ಕೆ ಸರ್ಕಾರದಲ್ಲಿ ಯಾವ ರೀತಿ ಕೊಡ್ತಾರೆ ಅನ್ನೋದು ಈಗಾಗಲೇ ಎಲ್ಲರೂ ಜಗಜ್ಜಾಹೀರಾಗಿರುವಂಥ ವಿಷಯಗಳಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಯಾವ ರಾಜಕೀಯ ಅಪೇಕ್ಷೆ ಮಾಡ್ತಾ ಇದ್ದೀವೋ ಜನಸಾಮಾನ್ಯರು ನಮಗೆಲ್ಲ ಬದುಕುವಂಥ ಅವಕಾಶ ಮಾಡಿಕೊಡ್ರಿ ಅನ್ನುವಂಥದ್ದು ಮಾಡಿದರೆ ಈ ರಾಜಕಾರಣಿಗಳು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋ ಸಲುವಾಗಿ ಅಧಿಕಾರ ಇದ್ದರೆ ಬೇಕಾದ ಮಾಡ್ತೀವಿ ಅನ್ನೋದು ಒಂದು ಆಧಾರ ಇಟ್ಟುಕೊಂಡು ಇವತ್ತು ಸತೀಶ್ ಅವರು ದಿಲ್ಲಿಗೆ ತಮ್ಮ ಬೆಂಬಲ ಕರ್ಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಮೇಲೆ ಇಂಪ್ರೆಸ್ ಮಾಡೋದಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾನೆ ಇದ್ದಾರೆ. ಅವರೊಂದು ನಿರಂತರವಾಗಿ ದಿಲ್ಲಿಗೆ ಹೋಗಿ ಬರೋದು ಮಾಡ್ತಾ ಇದ್ದಾರೆ. ಮತ್ತು ಅವರವ್ರ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ನೀರಾವರಿ ಇಲಾಖೆಯಲ್ಲಿ ಎಷ್ಟು ಮಾಡಿದರು, ಅವರು ನಗರಾಭಿವೃದ್ಧಿಯಲ್ಲಿ ಎಷ್ಟು ಮಾಡಿದರು, ಅದೇ ಕಾಲ ನಮ್ಮ ಸತೀಶ್ ಜಾರಕಿಹೊಳಿ ಹೊಸ ಈಗೇನು ಈ ಒಂದು ಲೋಕೋಪಯೋಗಿ ಇಲಾಖೆಯಲ್ಲಿ ಎಷ್ಟು ಕೆಲಸ ಮಾಡಿಸಿದರು. ಇವು ಕಮಿಷನ್ ಪ್ರಮಾಣ ಅವರು ಒಪ್ಕೊಳ್ತಾರೆ ಅದನ್ನು, ಆದರೆ ಏನು ಪ್ರಮಾಣ ಕಡಿಮೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಅವರು ಇನ್ನಷ್ಟು ಕ್ಲಿಯರ್ ಮಾಡಿದ್ದಾರೆ, ಭಾಳ ಚಲೋ ಆಗ್ತದೆ. ಮತ್ತು ಬೇರೆ ಆದರೆ ಕಮಿಷನ್ ಅದ ಅನ್ನೋದನ್ನು ಒಪ್ಪಿಕೊಂಡು ಅವ್ರ ಪ್ರಾಮಾಣಿಕತೆಯನ್ನು ತೋರಿಸ್ಕೊಂಡಿದ್ದಾರೆ. ಅದಕ್ಕೆ ಯಾರಾದರೂ ಒಪ್ಪಲೇಬೇಕಾಗ್ತದೆ, ಮೆಚ್ಚಬೇಕಾಗ್ತದೆ. ಅಟ್ಲೀಸ್ಟ್ ಸತ್ಯ ಹೇಳ್ತಾ ಇದ್ದಾರಲ್ಲಪ್ಪ ಇಲ್ಲಿ ನಡೆಯುವುದು ಅಂತೇಳಿ ಅವ್ರೊಬ್ಬರು, ಯಾಕಂದ್ರೆ ಅವ್ರಿಗೂ ಗೊತ್ತು ನಾವು ಒಬ್ಬರಲ್ಲಪ್ಪ ಎಲ್ಲರೂ ಅದೇ ಮಾಡ್ತಾರೆ ಅನ್ನೋಂಥ ಮಾತನ್ನು ಪಬ್ಲಿಕ್ ಮುಂದೆ ಜನರ ಮುಂದೆ ಹೇಳುವಂಥ ಕೆಲಸ ಮಾಡ್ಯಾರ. ಒಟ್ಟು ಇವು ಎರಡು ವಿಷಯನ ಯಾಕೆ ಇವತ್ತು ನಾವು ತೊಗೊಂಡು ನಿಮ್ಮ ಜೊತೆ ಮಾತಾಡಕತ್ತೀವಿ ಅಂದರೆ, ನಮ್ಮ ಶಾಸಕರಾಗಿರ್ಬೋದು, ಸಚಿವರದ್ದು ಹೆಚ್ಚು ಎಲ್ಲ 224 ಜನರದೆಲ್ಲ ಏನಪ್ಪ ಅಂದ್ರೆ ಮೊದಲು ನಮ್ಮ ಅಧಿಕಾರ, ಆಮೇಲೆ ಉಳಿದ ಡೆವಲಪ್ಮೆಂಟ್ಗಳ ಬಗ್ಗೆ. ಮತ್ತು ಇಲ್ಲಿ ಯಾವ ರಾಜಕಾರಣಿ ಬಂದರೂ ಅವ್ರು ವ್ಯವಹಾರ ಮಾಡ್ತಾರೆ ಮತ್ತು ಇಲೆಕ್ಷನ್ ಪೊಲಿಟಿಕ್ಸ ಮಾಡ್ತಾರೆ. ಎಲೆಕ್ಷನ್ ಮುಖ್ಯ ಬೇಕಾಗಿ ದುಡ್ಡಪ್ಪ ಖರ್ಚು ಮಾಡೋದ, ಆ ದಿಶೆಯಲ್ಲೇ ಅವರು ಮಾತಾಡ್ತಾ ಇರ್ತಾರೆ ಅನ್ನುವಂಥ ಮಾತು ಅಂದಾಗ ಅಂದ್ರೆ ಇದರ ಅರ್ಥ ಒಟ್ಟಾರೆಯಾಗಿ ಈಗ ಯಾವುದೋ ಪ್ರಸಂಗದೊಳಗೆ ಶತಾಯಗತ ಮಾಡಿ ಅದೇನಾಗ್ತದೆ ಕಮಿಷನ್ ಎಷ್ಟೋ ಇಲ್ಲಿ ಹೋಗಲಿ ಬಲ್ಲಿ ಆರೋಪ ಮಾಡಲಿ ಏನು ತಕರಾರಿಲ್ಲ. ಈಗ ಮೊದಲ ನಮ್ಮ ಕೈಲಿ ಅಧಿಕಾರ ಉಳಿಸ್ಕೊಳ್ಳುವಂಥ ಕಸರತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆದರೆ ಇದು ನಾಳೆಗೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಸದ್ದು ಈ ತಿಕ್ಕಾಟ BJPಗೆ ಹೆಲ್ಪ್ ಆಗ್ತದೆ ಅದನ್ನು ನೋಡ್ಬೇಕಾಗಿದೆ. ಜನ ಇತ್ತೀಚೆಗೆ ಜನಾಭಿಪ್ರಾಯ ಗಮನಿಸಿದ್ರೆ ಸೂಕ್ಷ್ಮ ಜನನು ಕಾಂಗ್ರೆಸ್ನಿಂದ ಬೇಸ್ತಾರ ಏನೋ ಅನ್ನುವಂಗೆ ಅಲ್ಲಪ್ಪ ಇದು ಸರಿ ಇಲ್ಲ ಏನೋ ಅನ್ನುವಂಥ ಮಾತುಗಳು. ಇದು ಮತ್ತೆಲ್ಲ ಭ್ರಷ್ಟಾಚಾರ ಸರ್ಕಾರ ಆತಲ್ರಿ, 40% ಮಾತಾಡಿ ಕಡೆಗೆ ಇವರು 60%ದವರು ಆದರೆ ಏನ್ರಿ ಅನ್ನುವಂಥ ಮಾತುಗಳು. ಈ ಎಲ್ಲ ಭ್ರಷ್ಟಾಚಾರದ ಆರೋಪಗಳಿಂದ ಅದರಲ್ಲಿ ಸ್ವತಃ ಈಗ ಇವತ್ತೊಬ್ಬರು ಮಿನಿಸ್ಟರ್ ಒಪ್ಕೊಳ್ಳೋದ್ರಿಂದಾಗಿ ಇಲ್ಲಿ ನಡೀತದಪ್ಪ ನಮ್ಮ ದಾದಿಲ್ಲಿ ಇವರಿಗೆ ಅನ್ನುವಂಥ ಮಾತು ಜನಸಾಮಾನ್ಯರಿಗೆ ಮೂಡೋದ್ರಿಂದಾಗಿ ಇದು ಮುಂದುವರೆದ್ರೆ ಹೆಂಗಪ್ಪ ಅನ್ನುವಂಥ ಮಾತುಗಳು ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಏನೋ ಆಗಲಿ ಈಗ ಮಾತ್ರ ಸತೀಶ್ ಅವರು ಮೊದಲು ನಮ್ಮ ಅಧಿಕಾರ ಉಳಿಸ್ಕೊಂಡು ನಂತರ ಜನಸೇವೆ ಮಾಡೋಣ ಅಂತ ಮನೋವೃತ್ತಿ ಇಟ್ಕೊಂಡು ಸತ್ಯವನ್ನು ಹೇಳಿದ್ದಾರೆ ಕಮಿಷನ್ ಮೊದಲಾಗ. ಆ ಕಮಿಷನ್ನ ಆದಷ್ಟು ಇಲ್ಲದಂಗೆ ಅದು ಭಾಳ ಬೆಸ್ಟ್ ಆಗ್ತದೆ ನಾಡಿದ್ದು. ಅದೇ ಕಾಲಕ್ಕೆ ಏನೂ ಇರಲಿ, ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಇನ್ನೊಂದು ಶಿಕ್ಷಣ ಬಲಿಷ್ಠ ಮಾಡಲಿ, ಎಲ್ಲರೂ ಸಿಗುವಂಗೆ ಮಾಡಲಿ ಅನ್ನೋದು ಒಂದು ಒತ್ತಾಯ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ನೋಡೋಣ ಅಂತ ಹೇಳ್ತಾ ಈಗ ಮಾತ್ರ ದೆಹಲಿಯಲ್ಲೇ ನಮ್ಮ ಸತೀಶ್ ಅವರು DK ಅವರಿಗೆ ಚೆಕ್ ಮೇಟ್ ಇಡಕ್ಕೆ ಹೋಗಿದ್ದಾರೆ. DK ಮತ್ತು ಸತೀಶ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಎಲ್ಲರೂ ರಾಜಕೀಯ ಒಂದೇ ರೀತಿ ಇದ್ದಿದ್ದು ಅಧಿಕಾರ ಹಿಡ್ಕೊಳ್ಬೇಕಪ್ಪ ಮೊದಲು ಅನ್ನುವಂಥದ್ದು. ಹೀಗಾಗಿ DK ಅವರು ಅಧಿಕಾರ ಹಿಡಿಸಲಾಗಿ ಹೊರಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಸರ್ಕಾರ ಉಳಿಸ್ಕೋಬೇಕು,
ಅಧಿಕಾರ ಸಭೆ ಬರಬೇಕಂತೇಳಿ ಸತೀಶ್ ಅವರು ಹೋಗ್ತಾ ಇದ್ದಾರೆ. ಏನೋ ಆಗಲಿ ಕಾಂಗ್ರೆಸ್ ಮಾತ್ರ ಇವತ್ತು ಒಳಜಗಳದಿಂದ ದಿನದ ದಿನಕ್ಕೆ ನಿಶ್ಶಕ್ತ ಆಗ್ತಾ ಇದೆ, ಕುಗ್ಗುತ್ತಾ ಇದೆ ಅನ್ನೋದು ಅಷ್ಟ ಸತ್ಯ. ಜನರಿಂದ ದೂರ ಸರಿಲಿಕ್ಕತ್ತದೆ ಅನ್ನೋದು ಅಷ್ಟ ಸತ್ಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.